ಏನೂ ಆಗಲ್ಲ. ಬಟ್ ಈ ಸ್ಪ್ರೇ ಬಿದ್ರೆ ಏನಾಗುತ್ತೆ, ಫುಲ್ ಬ್ಲ್ಯಾಕ್ ಮಾರ್ಕ್ ಹಾಗೆ ಉಳ್ಕೊಳ್ಳುತ್ತೆ. ಸೊ ಇವಾಗ ಈ ಕಡೆ ಕಾಣಿಸ್ತಿದೆ ಅಲ್ವಾ ನಿಮಗೆ, ಇಲ್ಲಿ ಏನಾಗಿದೆ, ಹೇರು ಕಡಿಮೆ ಇದೆ, ಸ್ವಲ್ಪ ಸ್ಕ್ಯಾಲ್ಫು ಕಾಣಿಸ್ತಿದೆ. ಆ ಟೈಮಲ್ಲಿ ಏನು ಮಾಡಬೇಕು, ನೀವು ಈ ರೀತಿ ಟಿಶ್ಯೂ ಇಂದ ಕವರ್ ಮಾಡ್ಕೊಳ್ಳಿ. ಯಾಕಂದ್ರೆ ಫೇಸ್ ಇನ್ ಕೇಸು ಫೇಸಲ್ಲಿ ಮೇಕಪ್ ಕೂಡ ಆಗಿರುತ್ತೆ. ಆದಾಗ ಇದನ್ನ ಶೇಕ್ ಮಾಡಿಬಿಟ್ಟು ನೀವೇನು ಮಾಡ್ಕೋಬೇಕು, ಇದು ನೋಡಿ ಈ ಕಡೆ ಬಂದು ಅದು ಕಾಣಿಸಲ್ಲ. ಸೊ ಈ ರೀತಿ ಏನಿರುತ್ತೆ ಕವರ್ ಮಾಡಿಕೊಂಡು, ಗೊತ್ತಾಗ್ತಿದ್ಯಾ, ಕೈ ಮೇಲೆ ಬೀಳೋದು ಕೂಡ ಇಲ್ಲಿ ಫೇಸ್ ಮೇಲೆ ಕೂಡ ಬೀಳ್ತಿದೆ ಓಪನ್ ಮೇಲೆ. ಸೊ ಇವಾಗ ಏನಾಗುತ್ತೆ, ನಿಮಗೆ ಹೇರ್ ಇರೋ ರೀತಿನಲ್ಲಿ ಕಾಣಿಸ್ತಿದ್ಯಾ ಇಲ್ವಾ? ಸೊ ನಿಮ್ಗೆ ಏನಾಯ್ತು, ಇವಾಗ ಫುಲ್ ಅಲ್ಲಿ ಹೇರ್ ಇದೆ ಅನ್ನೋ ರೀತಿಯಲ್ಲಿ ಕವರ್ ಆಯ್ತು. ನಿಮ್ಗೆ ಇವಾಗ ನೋಡಿ ಈ ಸೈಡ್ಗೂ ಡಿಫ್ರೆನ್ಸ್ ಗೊತ್ತಾಗ್ತಿದ್ಯಾ? ಈ ಕಡೆ ಏನಾಗಿದೆ, ಫುಲ್ಲು ಖಾಲಿ ಇದೆ, ಈ ಕಡೆ ಏನಾಗಿದೆ, ಹೇರು ಫಿಲ್ ಆಗಿದೆ. ನೀವು ಹೇರ್ ಯಾರಿಗಿರಲ್ಲ, ಸ್ಕ್ಯಾಲ್ಪ್ ಕಾಣಿಸ್ತಿರುತ್ತೆ ಅಂಥವ್ರಿಗೆ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಇದು ಪೌಡರ್ ಬೇಸಲ್ಲೂ ಸಿಗುತ್ತೆ, ಈ ರೀತಿ ಸ್ಪ್ರೇ ಬೇಸಲ್ಲೂ ಸಿಗುತ್ತೆ. ಬಟ್ ನೋಡಿ ಇಲ್ಲೆಲ್ಲ ಇವಾಗ ಮೇಕಪ್ ಆಗಿದೆ, ಹಿಂಗಾದ್ರೆ ಏನಾಗುತ್ತೆ ನಿಮ್ಗೆ ಮತ್ತೆ ಹಿಂಗೆ ಒರ್ಸಕ್ಕೂ ಆಗಲ್ಲ ನಾವು ಮೇಕಪ್ ಆದ್ಮೇಲೆ. ಸೊ ಅದಕ್ಕೆ ಏನ್ ಮಾಡ್ಬೇಕು, ನೀವು ಕವರ್ ಮಾಡ್ಕೊಂಡು ನೀಟಾಗಿ ಸ್ಪ್ರೇನ ಮಾಡ್ಬೇಕಾಗತ್ತೆ. ಸ್ಪ್ರೇನೇ ಬೆಸ್ಟ್. ಪೌಡರ್ ಅಂದ್ರೆ ಪಂಪ್ ಮಾಡಿ ಹೊಡಿಬೇಕು, ಅಷ್ಟು ಕರೆಕ್ಟಾಗಿ ಬೀಳಲ್ಲ. ಇದರ ಸ್ಪ್ರೇ ಆದ್ರೆ ನೀಟಾಗಿ ಲೈಟಾಗಿ ಬೀಳುತ್ತೆ. ನಿಮ್ಗೆ ಆಕ್ಚುಲಿ ನಮ್ಮ ಹತ್ರ ಸ್ಟಾಕ್ ಇರಲಿಲ್ಲ ಅಂತ ಇದನ್ನ ತಗೊಂಡ್ ಬಂದಿದ್ದೀನಿ. ಇದು ಸ್ವಲ್ಪ ಪ್ರಾಬ್ಲಮ್ ಇದೆ, ಅಷ್ಟು ನೀಟಾಗಿ ಅಂದ್ರೆ ಸ್ಪ್ರೇ ಬರಲ್ಲ. ಗ್ರೀನ್ ಕಲರ್ ಅದು ಲೋರಿಯಲ್ ಅಲ್ಲಿ ಬರುತ್ತೆ ಒಂದು, ಅದು ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಸ್ಟಾಕ್ ಇರ್ಲಿಲ್ಲ ಅಂತ ಇದು ತಗೊಂಡ್ ಬಂದಿದ್ದೀನಿ. ನೀವು ಲೋರಿಯಲ್ ಅಲ್ಲಿ ತಗೊಳ್ಳಿ, ಲೋರಿಯಲ್ ಅಲ್ಲಿ ಚೆನ್ನಾಗಿದೆ. ಸೊ ಹಾಗೆ ಬೋತ್ ಸೈಡ್, ಬಟ್ ದೂರದಿಂದನೇ ಸ್ಪ್ರೇನ ಮಾಡಬೇಕು. ನೋಡಿ ಈ ತರ ವಾಟರ್ ತರ ಬೀಳ್ತಿದೆಯಲ್ಲ, ಈ ತರ ಎಲ್ಲ ಅದು ಬೀಳಲ್ಲ, ನೀಟಾಗಿ ಕವರೇಜ್ ಸಿಗುತ್ತೆ. ಸೊ ಈ ರೀತಿ ನೀವು ಸ್ಪ್ರೇನ ಮಾಡ್ಬೇಕು. ಅವಾಗ ಏನಾಗುತ್ತೆ, ನಿಮಗೆ ಹೇರ್ ಇರೋ ರೀತಿಯಲ್ಲಿ ಮತ್ತೆ ತಿಕ್ಕಾಗಿ ಕಾಣಿಸುವಂಥದ್ದು.